8ನೇ ತರಗತಿ ಮಕ್ಕಳೇ, ಗುಡ್ ಮಾರ್ನಿಂಗ್. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸಮಾಜಶಾಸ್ತ್ರ ಅಂದ್ರೇನು, ಅದರ ಪರಿಚಯ ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದಂಥ ಸಮಾಜಶಾಸ್ತ್ರಜ್ಞರುಗಳು ಯಾರ್ಯಾರು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈ ಸಮಾಜಶಾಸ್ತ್ರದ ಪರಿಚಯ ಅನ್ನುವಂಥ ಒಂದು ಸಮಾಜಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯದ ಬಗ್ಗೆ ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಈ ಅಧ್ಯಾಯದಲ್ಲಿ ನಾವೇನೆಲ್ಲ ವಿಷಯಗಳನ್ನು ತಿಳ್ಕೊಳ್ತೇವೆ ಅಂದರೆ, ಸಮಾಜಶಾಸ್ತ್ರ ಆ ಕಲ್ಪನೆ ಹೇಗೆ ಉಗಮಗೊಳ್ತು, ಅದರ ಸ್ವರೂಪ ಏನು, ಅದರ ವ್ಯಾಪ್ತಿ ಏನು, ಅದರ ಮಹತ್ವವೇನು, ಈ ವಿಚಾರಗಳ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಈ ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ಅಥವಾ ನೀಡಿರುವಂತಹ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರು ಮತ್ತು ವಿದೇಶಿ ಸಮಾಜಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಳ್ತೇವೆ. ವಿಶೇಷವಾಗಿ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್, GS ಗುರ್ಹೆ, MN ಶ್ರೀನಿವಾಸು, ಪಾರ್ವತಮ್ಮ, ಇರಾವತಿ ಕರ್ವೆ ಮತ್ತು AR ದೇಸಾಯಿ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ವಿದೇಶಿ ಸಮಾಜಶಾಸ್ತ್ರಜ್ಞರುಗಳ ಕೊಡುಗೆಗಳಲ್ಲಿ ಮುಖ್ಯವಾಗಿ ಆಗಸ್ಟ್ ಕಾಂಟೆ ಬಗ್ಗೆ ತಿಳ್ಕೊಳ್ತೇವೆ, ಮ್ಯಾಕ್ಸ್ ವೆಬರ್ ಬಗ್ಗೆ ತಿಳ್ಕೊಳ್ತೀವಿ, ಎಮಿಲಿ ಡರ್ಕಿನ್ ಬಗ್ಗೆ ತಿಳ್ಕೊಳ್ತೀವಿ, ಹಾಗೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಈ ಎಲ್ಲ ವಿಚಾರಗಳನ್ನು ನಾವು ಈ ಸಮಾಜಶಾಸ್ತ್ರದ ಪರಿಚಯ ಅನ್ನುವಂಥ ಈ ಒಂದು ಸಮಾಜಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ವಿವರವಾಗಿ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಮಾಜಶಾಸ್ತ್ರದ ಬಗ್ಗೆ ಇವಾಗ ಆರಂಭಿಸೋಣ ಅಂತ ಒಂದು ಪ್ರಯತ್ನವನ್ನು. ಏನು ಮಕ್ಕಳೇ ಸಮಾಜಶಾಸ್ತ್ರ ಅಂದರೆ ಗೊತ್ತಾ? ಯಾರಿಗಾದ್ರು ಗೊತ್ತಿಲ್ಲ ನೋಡಿ, ಇದರಲ್ಲೇ ಅರ್ಥ ಇದೆ, ಸಮಾಜ ಪ್ಲಸ್ ಶಾಸ್ತ್ರ. ಸಮಾಜ ಅಂದರೆ ಹಲವಾರು ಸಮೂಹಗಳ ಗುಂಪು, ಹಲವಾರು ವ್ಯಕ್ತಿಗಳು ಸೇರಿ ನಿರ್ಮಿಸಿಕೊಂಡಿರುವಂತಹ ಸಮುದಾಯಗಳ ಗುಂಪಿಗೆ ಸಮಾಜ ಅಂತ ಹೇಳ್ತೀವಿ. ಶಾಸ್ತ್ರ ಅಂದರೆ ಅಧ್ಯಯನ ಮಾಡುವಂಥ ವಿಷಯ ಅಥವಾ ಅಭ್ಯಾಸ ಮಾಡುವಂಥ ವಿಷಯ. ಹೀಗೆ ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವು ಸಮಾಜಶಾಸ್ತ್ರ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ನೆಕ್ಸ್ಟ್ ನಾವು ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಈ ಮನುಷ್ಯನ ಬದುಕು ಇದೆಯಲ್ಲ, ಇದು ತುಂಬ ಕುತೂಹಲಕಾರಿಯಾದಂಥದ್ದು ಮತ್ತು ಅನಿಶ್ಚಿತವಾದಂಥ ಬದುಕು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಮನುಷ್ಯ ಹಿಂದಿನಿಂದಲೂ ಕೂಡ ಅವನೇನು ಈ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ, ಆ ಪರಿಸರವನ್ನು, ನಿಸರ್ಗವನ್ನು ಮತ್ತು ತಾನೇ ಸೃಷ್ಟಿಸಿರುವಂಥ ಸಾಮಾಜಿಕ ಜಗತ್ತನ್ನು ಹೆಚ್ಚು ಆಳವಾಗಿ ಮತ್ತು ನಿಖರವಾಗಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಅವನು ಮಾಡ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಿಂದಿನ ಜನರ ರೀತಿ ನೀತಿಗಳು ಹೇಗಿತ್ತು, ಅವರ ವೇಷಭೂಷಣಗಳು ಹೇಗಿತ್ತು, ಅವರು ಬದುಕ್ತಾ ಇದ್ದಂಥ ಸಾಮಾಜಿಕ ಪರಿಸರ ಹೇಗಿತ್ತು, ಈಗಿನ ಜನರ ವೇಷಭೂಷಣಗಳು ಹೇಗಿದ್ದಾವೆ, ಅವರ ಸಂಸ್ಕೃತಿ ಸಂಸ್ಕಾರಗಳು ಹೇಗಿದ್ದಾವೆ, ಅವರ ರೀತಿ ನೀತಿಗಳು ಹೇಗಿದ್ದಾವೆ, ಈ ಎಲ್ಲದರ ಬಗ್ಗೆ ನಿಖರವಾಗಿ ಮತ್ತು ಆಳವಾಗಿ ಅಭ್ಯಾಸ ಮಾಡುವಂಥ, ಆ ಮೂಲಕ ಅವರ ಜೀವನದ ಕ್ರಮವನ್ನು ಅನುಸರಿಸುವಂತಹ ಅಥವಾ ಅದನ್ನು ಅರ್ಥೈಸಿಕೊಳ್ಳುವಂಥ, ಆ ಮೂಲಕವಾಗಿ ಅನುಸರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮನುಷ್ಯ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ನಾವು ಹೇಳ್ತೇವೆ, ಮನುಷ್ಯ ಇತರೆಲ್ಲ ಜೀವಿಗಳಿಗಿಂತ ವಿಶೇಷವಾದಂಥ ಜೀವಿ. ಕೋಟ್ಯಾನುಕೋಟಿ ಜೀವಿಗಳು ಈ ಭೂಮಿ ಮೇಲಿದ್ದಾವೆ. ಆ ಕೋಟ್ಯಾನುಕೋಟಿ ಜೀವಿಗಳಲ್ಲಿ ವಿಶೇಷವಾದಂಥ ಮಹತ್ವವನ್ನು ಪಡೆದಿರುವಂಥ ಪ್ರಾಣಿ ಅಂದರೆ ಮನುಷ್ಯ. ಯಾಕೆ ಇತರೆಲ್ಲ ಜೀವಿಗಳಿಗಿಂತ ಮನುಷ್ಯ ವಿಭಿನ್ನತೆಯನ್ನು ಅಥವಾ ವಿಶೇಷತೆಯನ್ನು ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಅಥವಾ ಈ ಭೂಮಿ ಮೇಲೆ ಪಡೆದಿದ್ದಾನೆ ಅಂದರೆ,
ಮುಖ್ಯವಾಗಿ ಅವನ ಒಂದು ಚಿಂತನ ಒಂದು ಕ್ರಮದಿಂದ ಆಗಿರ್ಬೋದು ಅಥವಾ ಆಲೋಚನಾ ವಿಧಾನದಿಂದ ಆಗಿರ್ಬೋದು. ಹೀಗೆ ಈ ಚಿಂತನಾ ಕ್ರಮ ಅಥವಾ ಆಲೋಚನಾ ಕ್ರಮ ಅಥವಾ ತನ್ನ ಭಾವನೆಯನ್ನ ವ್ಯಕ್ತಪಡಿಸುವಂತ ಈ ಮಾತಿನ ಮೂಲಕ ವ್ಯಕ್ತಪಡಿಸುವಂತ ಈ ಕ್ರಮ ಇದೆಯಲ್ಲ, ಇವೆಲ್ಲದರಿಂದ ಮನುಷ್ಯ ಈ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿರುವಂತಹ ಕೋಟ್ಯಾನುಕೋಟಿ ಜೀವಿಗಳಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಪಡೆದಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಬೇರೆ ಜೀವಿಗಳಿಗೆ ಹೋಲಿಸಿದ್ರೆ ಕೆಲವೊಂದು ವ್ಯತ್ಯಾಸಗಳು ಕೂಡ ನಮ್ಮ ಜೀವನದ ಕ್ರಮದಲ್ಲಿ ಇರೋವಂಥದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ನಮ್ಮ ಒಂದು ದೈಹಿಕ ರಚನೆ ಆಗಿರ್ಬೋದು. ನೋಡಿ, ಬೇರೆಲ್ಲ ಜೀವಿಗಳು ನೋಡಿ ಅವು 4 ಕಾಲಿನಿಂದ ತಮ್ಮ ಒಂದು ನಡಿಗೆಯನ್ನು ನಡೀತವೆ ಅಥವಾ ಓಟವನ್ನು ಓಡ್ತವೆ. ಆದರೆ ಮನುಷ್ಯ ಅವನ ನಿಂತ್ಕೊಳ್ಬಲ್ಲ, 2 ಕಾಲ ಮೇಲೆ ತನ್ನ ಬ್ಯಾಲೆನ್ಸನ್ನು ಮಾಡಬಲ್ಲ. ಜೊತೆಗೆ ಈ 2 ಕೈ ಅವನ್ನು ಕೂಡ ಮುಂಗಾಲಾಗಿ ಅವನೇನು ಬಳಸಬಹುದಾಗಿತ್ತಲ್ಲ, ಅದನ್ನು ಇವತ್ತು ಕೆಲಸಗಳನ್ನು ಮಾಡಲಿಕ್ಕೆ ಮನುಷ್ಯ ತನ್ನ ವಿವೇಚನಾ ಶಕ್ತಿಯಿಂದ, ತನ್ನ ಆಲೋಚನಾ ಶಕ್ತಿಯಿಂದ, ತನ್ನ ಚಿಂತನಾ ಶಕ್ತಿಯಿಂದ ಅವನು ಕ್ರಮವನ್ನು ಕೈಗೊಳ್ತಾ ಇದ್ದಾನೆ. ಹೀಗಾಗಿ ಆ ಒಂದು ದೈಹಿಕ ರಚನೆ ಆಗಿರ್ಬೋದು ಅಥವಾ ಈ ಒಂದು ಬೆಳವಣಿಗೆ, ನಮ್ಮ ದೇಹದ ಬೆಳವಣಿಗೆ ಆಗಿರ್ಬೋದು, ನಾವು ಸೇವಿಸುವಂತಹ ಆಹಾರ ಆಗಿರ್ಬೋದು ಅಥವಾ ನಾವು ಮಾಡುವಂಥ ಕೆಲಸದ ಕ್ರಿಯಾಶೀಲತೆ ಆಗಿರ್ಬೋದು ಅಥವಾ ಮೆದುಳಿನ ವಿಕಾಸ ಆಗಿರ್ಬೋದು, ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮನುಷ್ಯ ಇತರ ಪ್ರಾಣಿಗಳಿಗಿಂತ ವ್ಯತ್ಯಾಸವನ್ನು ಹೊಂದಿದ್ದಾನೆ ಅಂತ. ಯಾವುದರಲ್ಲಿ ಅವನ ದೇಹದ ರಚನೆಯಲ್ಲಿ ಆಗಿರ್ಬೋದು ಅಥವಾ ದೇಹದ ಬೆಳವಣಿಗೆಯಲ್ಲಿ ಆಗಿರ್ಬೋದು, ಅವನು ಸೇವಿಸುವಂಥ ಆಹಾರದಿಂದ ಆಗಿರ್ಬೋದು ಅಥವಾ ಅವನು ಯೋಚಿಸುವಂಥ ಅಥವಾ ಕೆಲಸ ಮಾಡುವಂಥ ಕ್ರಿಯಾಶೀಲತೆಯಲ್ಲಿ ಆಗಿರ್ಬೋದು ಅಥವಾ ಅವನ ಮೆದುಳಿನ ವಿಕಾಸದಲ್ಲಿ ಆಗಿರ್ಬೋದು ಅಥವಾ ವಿಕಾಸದಿಂದ ಆಗಿರ್ಬೋದು, ಇಷ್ಟೆಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮನುಷ್ಯ ಇತರೆಲ್ಲ ಪ್ರಾಣಿಗಳಿಗಿಂತ, ಇತರೆಲ್ಲ ಜೀವಿಗಳಿಗಿಂತ ವ್ಯತ್ಯಾಸವನ್ನು ಹೊಂದಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಈಗ ಮನುಷ್ಯ ಅಥವಾ ಈ ಮಾನವ ಸಮಾಜ ಏನಿದೆಯಲ್ಲ, ಇದು ಹಂತ ಹಂತವಾಗಿ ವಿಕಾಸಗೊಳ್ತಾ ಬಂದಿದೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಹಿಂದೆ ಮನುಷ್ಯ ಆರಂಭಿಕ ಹಂತದಲ್ಲಿ ಹೇಗೆ ವಾಸ ಮಾಡ್ತಿದ್ದ ಅಂತ. ಅವನು ಹೇಗೆ, ಈಗ ನಾವೇನು ಕಾಡು ಪ್ರಾಣಿಗಳು ಅಂತ ಹೇಳ್ತೇವಲ್ಲ, ಕಾಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ? ಅರಣ್ಯದಲ್ಲಿ ಅಥವಾ ಕಾಡಿನಲ್ಲಿ ವಾಸ ಮಾಡ್ತವೆ. ಹಾಗೆ ಈ ಮನುಷ್ಯ ಕೂಡ ಕಾಡು ಪ್ರಾಣಿಗಳ ರೀತಿಯಲ್ಲಿ ಕಾಡಿನಲ್ಲಿ ಅಲೆಮಾರಿಯಾಗಿ ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆ ಗೊತ್ತಿದೆ. ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ದ, ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದ, ಮರದ ಅಥವಾ ಗುಹೆಯ ಪೊಟೆರೆಗಳಲ್ಲಿ ವಾಸ ಮಾಡ್ತಾ ಇದ್ದ ಅನ್ನುವಂಥ ಒಂದು ಅಂಶ ನಾವು ತಿಳ್ಕೊಂಡಿದ್ದೇವಲ್ವಾ. ನೋಡಿ, ಆ ಹಂತದಿಂದ ಮನುಷ್ಯ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾನೆ ಅಂದರೆ, ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಬಿಟ್ಟು ಅಲ್ಲೇನಿದೆ, ಏನು ನಡೀತಾ ಇದೆ, ಎಂಥ ವಾತಾವರಣ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ತಿಳಿದುಕೊಳ್ಳುವಂಥ ಹಂತಕ್ಕೆ ಇವತ್ತು ಮನುಷ್ಯ ದಾಪುಗಾಲಿಟ್ಟಿದ್ದಾನೆ ಅಥವಾ ಅಭಿವೃದ್ಧಿಯನ್ನು ಹೊಂದಿದ್ದಾನೆ. ಹೀಗೆ ನೋಡಿ, ಆ ಅಲೆಮಾರಿ ಜೀವನದ ಹಂತದಿಂದ ಹಿಡಿದು ಆ ಅನ್ಯ ಗ್ರಹದ ಬಗ್ಗೆ ಅಭ್ಯಾಸ ಮಾಡುವಂಥ ಅಥವಾ ತಿಳಿದುಕೊಳ್ಳುವಂಥ ಹಂಬಲ ಅಥವಾ ಮನೋಭಾವ ಮನುಷ್ಯನಲ್ಲಿದೆಯಲ್ಲ, ಇದು ಕೇವಲ ಕಣ್ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಆದಂಥ ಬೆಳವಣಿಗೆ ಅಲ್ಲ. ಇದು ಹಂತ ಹಂತವಾಗಿ ಕೋಟ್ಯಾಂತರ ವರ್ಷಗಳ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬೆಳೆದುಕೊಂಡು ಬಂದಿರುವಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಹೀಗಾಗಿ ವಿಶೇಷವಾಗಿ ಇವತ್ತು ಈ ಅನ್ಯ ಗ್ರಹದ ಬಗ್ಗೆ ಆಲೋಚಿಸುವಂಥ, ತಿಳಿದುಕೊಳ್ಳುವಂಥ ಹಂಬಲ ಮನುಷ್ಯನಲ್ಲಿ ಏನಿದೆಯಲ್ಲ, ಅದಕ್ಕೆ ಮೂಲ ಕಾರಣ ಯಾವುದಾಗಿದೆಯಪ್ಪ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವಿನಿಂದ ಅಥವಾ ಸಹಾಯದಿಂದ ಇವತ್ತು ಮನುಷ್ಯ ಬೇರೆಲ್ಲ ಜೀವಿಗಳಿಗಿಂತ ವಿಶೇಷವಾದಂಥ ಮಹತ್ವವನ್ನು ಪಡ್ಕೊಂಡಿದ್ದಾನೆ. ಹಾಗೆ
ಅನ್ಯ ಗ್ರಹದ ಬಗ್ಗೆ ಚಿಂತಿಸುವ ಯೋಚಿಸುವಂಥ ಮನೋಭೂಮಿಕೆಯನ್ನು ಕೂಡ ಅವನು ರೂಢಿಸಿಕೊಂಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಈ ಸಮಾಜ, ಮನುಷ್ಯ, ಇತರ ಪ್ರಾಣಿಗಳು, ಅವುಗಳ ಜೀವನದ ವಿಧಾನ ಇವೆಲ್ಲದರಲ್ಲಿ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಜೊತೆಗೆ ನಾವು ಹೇಳ್ತೇವೆ ಮನುಷ್ಯ ಒಬ್ಬ ಸಂಘಜೀವಿ ಅಥವಾ ಸಮಾಜ ಜೀವಿ ಅಂತ. ಮಕ್ಕಳೇ, ನಾವೆಲ್ಲರೂ ಕೂಡ ಒಂದೊಂದು ಪ್ರಶ್ನೆನ ನಮ್ಮ ಮನಸ್ಸಿಗೆ ಹಾಕೊಳ್ಳೋಣ. ಮನುಷ್ಯ ಸಂಘಜೀವಿ ಅಥವಾ ಸಮಾಜ ಜೀವಿ ಹೌದೋ ಅಥವಾ ಅಲ್ವೋ ಅನ್ನೋಂಥ ವಿಷಯದ ಬಗ್ಗೆ ನಾವು ಒಂದು ಪ್ರಶ್ನೆನ ನಮ್ಮ ಮನಸ್ಸಿಗೆ ಹಾಕ್ಕೊಂಡ್ರೆ, ನಾವು ಒಬ್ಬಂಟಿಯಾಗಿ ಸಾಮಾಜಿಕ ವ್ಯವಸ್ಥೆಯಿಂದ ಹೊರತಾಗಿ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡ್ರೆ ಅದಕ್ಕೆ ನಾವು ಶ್ಯೂರ್ಲಿ ಹೇಳ್ಬೋದು, ಮನುಷ್ಯ ಒಬ್ಬಂಟಿಯಾಗಿ ಸಮಾಜದ ಹೊರತಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು. ಹಾಗಾಗಿ ಇವೆರಡು, ಸಮಾಜ ಮತ್ತು ಮನುಷ್ಯ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಒಂದನ್ನು ಬಿಟ್ಟು ಮತ್ತೊಂದು ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ನಾಣ್ಯ, ಒಂದು ಕಾಯಿನು, ಅದಕ್ಕೆ ಎರಡು ಫೇಸಸ್ ಇರುತ್ತೆ, ರಾಜ ಮತ್ತು ರಾಣಿ. ಯಾವುದಾದ್ರೂ ಒಂದು ಫೇಸ್ ಅಲ್ಲಿ ಪ್ರಿಂಟ್ ಆಗಿಲ್ಲ ಅಂದರೆ ಆ ನಾಣ್ಯ ಚಲಾವಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಮನುಷ್ಯ ಮತ್ತು ಸಮಾಜ ಏನಿದೆಯಲ್ಲ, ಅವೆರಡೂ ಒಂದು ಅವಿರತವಾದಂತಹ ಭಾವನೆಯನ್ನು, ಅವಿರತವಾದಂತಹ ಹೊಂದಾಣಿಕೆಯನ್ನು, ಅವಿರತವಾದಂತಹ ಒಡನಾಟವನ್ನು ಹೊಂದಿದ್ದಾವೆ ಅನ್ನೋದನ್ನು ನಾವು ಹೇಳ್ಬೋದು. ಹಾಗಾಗಿ ಈ ಸಮಾಜ ಮತ್ತು ಮನುಷ್ಯ ಒಂದನ್ನು ಬಿಟ್ಟು ಮತ್ತೊಂದು ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕೆ ಅಂದರೆ ಮನುಷ್ಯ ಅವನು ಆಲೋಚನಾ ವಿಧಾನವನ್ನು ಹೊಂದಿದ್ದಾನೆ, ಜೊತೆಗೆ ಸಮಾಜ ಇಲ್ಲದೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಲ್ಲಿಗೆ ಹಲವಾರು ಸಮಾಜಶಾಸ್ತ್ರಜ್ಞರುಗಳು ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ. ಮನುಷ್ಯ ಸಮಾಜ ಜೀವಿ ಹೌದೋ ಅಥವಾ ಅಲ್ವೋ, ಮನುಷ್ಯ ಸಂಘ ಜೀವಿ ಹೌದೋ ಅಥವಾ ಅಲ್ವೋ ಅನ್ನುವಂಥ ವಿಷಯದ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ, ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಪ್ರಯೋಗದಿಂದ ಕಂಡು ಬಂದಿರುವಂಥ ವಿಚಾರ ಏನಪ್ಪ ಅಂದರೆ, ಮನುಷ್ಯ ಒಂಟಿಯಾಗಿ ಕಾಡಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದೋ ಒಂದು ಮಗುನ, ಹುಟ್ಟಿದಂಥ ಮಗುನ ನಾವು ತಗೊಂಡೋಗಿ ಕಾಡಲ್ಲಿ ಬಿಟ್ಟು ಬಂದರೆ ಒಂದು 8-10 ವರ್ಷ ಇದು ಪ್ರಯೋಗ ನಡೆದಿದೆ. 8-10 ವರ್ಷಗಳ ನಂತರ ಆ ಮಗುನ ನಾವು ಹೋಗಿ ನೋಡಿದರೆ ಬೆಳೆದಿರುತ್ತೆ. ಆದರೆ ಆ ಮಗುನ ರೀತಿ ನೀತಿಗಳು, ವೇಷಭೂಷಣಗಳು ಮತ್ತು ಸಂಸ್ಕೃತಿ ಸಂಸ್ಕಾರಗಳು ನಮ್ಮ ರೀತಿ ನೀತಿಗಳು, ಸಂಸ್ಕೃತಿ ಸಂಸ್ಕಾರಗಳು, ವೇಷಭೂಷಣಗಳಿಗೆ ಕಂಪ್ಲೀಟ್ಲಿ ಡಿಫ್ರೆಂಟು ಆಗಿರ್ತವೆ ಅನ್ನುವಂಥದ್ದು. ಯಾಕೆಂದರೆ ನಾವು ಹಲವಾರು ವ್ಯಕ್ತಿಗಳ ಜೊತೆಗೆ ಒಂದು ಸಮ್ಮಿಲನವನ್ನು ಹೊಂದೋದ್ರ ಮೂಲಕವಾಗಿ, ಸಂಯೋಗವನ್ನು ಹೊಂದೋದ್ರ ಮೂಲಕವಾಗಿ, ಸಹ ಬಾಳ್ವೆಯನ್ನು ಮಾಡೋದ್ರ ಮೂಲಕವಾಗಿ ಒಬ್ಬರಿಂದ ಒಬ್ಬರು ನಾವು ಈ ಸಂಸ್ಕೃತಿ ಸಂಸ್ಕಾರಗಳನ್ನು, ರೀತಿ ನೀತಿಗಳನ್ನು, ವೇಷಭೂಷಣಗಳನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ನೋಡಿ, ಒಂದು 8-10 ವರ್ಷದಿಂದ ಕಾಡಿನಲ್ಲಿ ಬಿಟ್ಟು ಬಂದಿರುವಂಥ ಮಗುನ ನಾವು ಆ ನಂತರ ಹೋಗಿ ನೋಡಿದರೆ ಆ ಮಗು ನಮ್ಮ ರೀತಿ ಶೂಟು ಬೂಟು ಅಥವಾ ಪ್ಯಾಂಟು ಶರ್ಟು ಹಾಕ್ಕೊಂಡು, ಟೈ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಚಪ್ಪಲ್ ಹಾಕ್ಕೊಂಡು, ಒಳ್ಳೆ ನಾಜೂಕಿನಿಂದ ಮಾತಾಡುವಂಥ, ಒಳ್ಳೆ ಬೇಯಿಸಿದಂಥ ಆಹಾರ ತಿನ್ನುವಂಥ ಇವೆಲ್ಲದೂ ಆ ಮಗುವಿಗೆ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದರ ಪರಿಮಿತಿಗೆ ಈ ಎಲ್ಲ ಒಂದು ಅನುಭವಗಳು ಬಂದಿರೋದಿಲ್ಲ ಕಾಡಲ್ಲಿ ಅನ್ನುವಂಥದ್ದು. ಹಾಗಾಗಿ ಆ ಕಾಡಲ್ಲಿ ವಾತಾವರಣ ಹೇಗಿರುತ್ತಲ್ಲ, ಕಾಡು ಪ್ರಾಣಿಗಳು ಹೇಗೆ ಬದುಕ್ತಾವಲ್ಲ, ಅಂಥ ಬದುಕು ಆ ಮಗುವಿಂದು ಆಗಿರುತ್ತೆ ಅಂತ. ಹಾಗಾಗಿ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಸಮಾಜದ ಹೊರತಾಗಿ ನಾವು ಈ ರೀತಿ ಸುಸಂಸ್ಕೃತವಂತರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಾವೀಗೇನು ಯಾವ ರೀತಿ ವೆಲ್ ಸಿವಿಲೈಸ್ಡ್ ಅಂತ ನಾವೇನು ನಾಗರಿಕರು ಅಂತ ಏನು ಹೇಳ್ತಿದ್ದೇವಲ್ಲ, ನಾಗರಿಕರು ಅಂತ ಏನು ಕರೆಸ್ಕೊಳ್ತಾ ಇದ್ದಾವಲ್ಲ, ಈ ನಾಗರಿಕತೆ ಅಥವಾ ನಾಗರಿಕರು ಅಂತ ಕರೆಸ್ಕೊಳ್ಳಿಕ್ಕೆ
ಮೂಲ ಪ್ರೇರಣೆ ಯಾವುದಪ್ಪ ಅಂದರೆ ಸಮಾಜ ಮತ್ತು ಸಮಾಜದ ಒಡನಾಟ. ಹಾಗಾಗಿ ಇಲ್ಲಿ ಸಮಾಜ ಮತ್ತು ಮನುಷ್ಯ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಿಕ್ಕೆ, ಬದುಕಲಿಕ್ಕೆ, ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಈ ಮನುಷ್ಯನ ಒಂದು ಮಾನವ ಸಮಾಜ ಏನಿದೆಯಲ್ಲ ಅದನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತೀವಿ. ಸಾಮಾಜಿಕ ಸಂಬಂಧಗಳ ಬಲೆ ಅಂದರೆ ಇಲ್ಲಿ ನಾವು ಸಮಾಜದಲ್ಲಿ ವಾಸ ಮಾಡೋದ್ರಿಂದಾಗಿ ನಮಗೆ ಸಂಬಂಧಗಳು ಗೊತ್ತಾಗುತ್ತೆ. ಈ ಸಂಬಂಧಗಳಿಂದಾಗಿ, ಅನುಭವಗಳಿಂದಾಗಿ ರೀತಿ ನೀತಿಗಳು, ರೀತಿ ರಿವಾಜುಗಳು, ಅನುಭವಗಳು ಅಥವಾ ಈ ವೇಷಭೂಷಣಗಳು, ನಾವು ಮಾತನಾಡುವಂಥ ರೀತಿ ಅಥವಾ ಹಿರಿಯರಿಗೆ ತೋರಿಸುವಂಥ ಗೌರವ ಅಥವಾ ಹಿರಿಯರು ನಮ್ಮನ್ನು ಸಮಾಜದ ರೀತಿಯಲ್ಲಿ ಬೆಳೆಸುವಂಥ ವಿಧಾನ, ಇವೆಲ್ಲದನ್ನು ನಾವು ಈ ಸಮಾಜದಿಂದಲೇ ಕಲ್ತ್ಕೊಳ್ಳಿಕ್ಕೆ, ಸಮಾಜದ ಒಂದು ಭಾಗವಾಗಿ, ಸಮಾಜದ ಒಂದು ಅಂಗವಾಗಿ ನಾವು ತಿಳ್ಕೊಳ್ಳಿಕ್ಕೆ ಅಥವಾ ಆ ಮೌಲ್ಯಗಳನ್ನು ಗಳಿಸಲಿಕ್ಕೆ ಅಥವಾ ಅನುಭವವನ್ನು ನಮ್ಮ ಜೀವನದಲ್ಲಿ ಸಮ್ಮಿಳಿತ ಮಾಡಿಕೊಂಡು ನಾವು ಸ್ವಾಂಗೀಕರಣವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಈ ಸಮಾಜ ಅನ್ನುವಂಥದ್ದು ಅಥವಾ ಮನುಷ್ಯ ಅನ್ನುವಂಥ ಈ ಒಂದು ಮಾನವ ಸಂಬಂಧ ಏನಿದೆಯಲ್ಲ ಇದು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಈ ಮನುಷ್ಯ ಮತ್ತು ಸಮಾಜ ಒಂದು ನಾಣ್ಯದ ಎರಡು ಮುಖಗಳು ಆಗಿರೋದ್ರಿಂದಾಗಿ ಅವು ಒಂದನ್ನು ಬಿಟ್ಟು ಮತ್ತೊಂದು ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮನುಷ್ಯ ಸಮಾಜದ ಒಂದು ಭಾಗವಾಗಿ, ಸಮಾಜದ ಒಂದು ಅಂಗವಾಗಿ ಅವನು ಸಂಘಜೀವಿ ಅಥವಾ ಮಾನವ ಜೀವಿ ಅಂತ ಕರೆಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದು. ಇಷ್ಟು ಸಮಾಜಶಾಸ್ತ್ರದ ಪರಿಚಯದ ಹಿನ್ನೆಲೆಯಲ್ಲಿ ಮನುಷ್ಯ ಸಂಘಜೀವಿ ಅಥವಾ ಸಮಾಜ ಜೀವಿ ಹೌದೋ ಅಲ್ಲವೋ ಅನ್ನುವಂಥ ಒಂದು ವಿಷಯದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಅರ್ಥ ಆಗ್ತದೆ ಮಕ್ಕಳೇ? ಓಕೆ. ಇನ್ನು ನೆಕ್ಸ್ಟು ಈ ಸಮಾಜಶಾಸ್ತ್ರದ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸಮಾಜಶಾಸ್ತ್ರದ ಅರ್ಥ. ಈ ಸಮಾಜಶಾಸ್ತ್ರ ಅನ್ನುವಂಥ ಕನ್ನಡದ ಪದಕ್ಕೆ ಇಂಗ್ಲಿಷಲ್ಲಿ ಸೋಷಿಯಾಲಜಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸೋಷಿಯಾಲಜಿ ಅಂತ ಹೇಳ್ತಾರೆ. ಸೋಷಿಯಾಲಜಿ ಅನ್ನುವಂಥ ಆಂಗ್ಲ ಭಾಷೆಯ ಕನ್ನಡದ ಅರ್ಥ ಸಮಾಜಶಾಸ್ತ್ರ. ಈ ಸೋಷಿಯಾಲಜಿ ಅನ್ನುವಂಥ ಒಂದು ಪದ ಏನಿದೆಯಲ್ಲ ಇದು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯ ಎರಡು ಪದಗಳಿಂದ ಬಂದಿದೆ. ಅದು ಯಾವ್ದ್ಯಾವುದು ಅಂದರೆ ಸೋಷಿಯಸ್ ಅನ್ನುವಂಥ ಲ್ಯಾಟಿನ್ ಭಾಷೆಯ ಪದದಿಂದ, ಸೋಷಿಯಸ್ ಮತ್ತು ಲೋಗೋಸ್ ಅನ್ನುವಂಥ ಈ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಿಂದ ಈ ಸೋಷಿಯಾಲಜಿ ಅನ್ನುವಂಥ ಒಂದು ಪದ ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಮಕ್ಕಳೇ, ಸಮಾಜಶಾಸ್ತ್ರ ಅನ್ನುವಂಥ ಈ ಕನ್ನಡದ ಪದವನ್ನು ಇಂಗ್ಲಿಷಲ್ಲಿ ಸೋಷಿಯಾಲಜಿ ಅಂತ ಹೇಳ್ತಾರೆ. ಈ ಸೋಷಿಯಾಲಜಿ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಸ್ ಭಾಷೆಯ ಅಥವಾ ಗ್ರೀಕ್ ಭಾಷೆಯ ಲೋಗಸ್ ಅನ್ನುವಂಥ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಸೋಷಿಯಸ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಜೊತೆಗಾರ ಅಥವಾ ಸಹಚರ ಅಂತ ಅರ್ಥ. ಸೋಷಿಯಸ್ ಅನ್ನುವಂಥ ಲ್ಯಾಟಿನ್ ಭಾಷೆಯ ಅರ್ಥ ಜೊತೆಗಾರ ಅಥವಾ ಸಹಚರ ಅನ್ನುವಂಥ ಅರ್ಥ ಆಗಿದ್ರೆ, ಲೋಗೋಸ್ ಅನ್ನುವಂಥ ಗ್ರೀಕ್ ಭಾಷೆಯ ಅರ್ಥ ಏನಪ್ಪ ಅಂದರೆ ಅಧ್ಯಯನದ ವಿಷಯ ಅಥವಾ ಅಧ್ಯಯನದ ವಸ್ತು ಅಂತ ಹೇಳ್ತೀವಿ. ಹೀಗೆ ಈ ಸೋಷಿಯಸ್ ಅನ್ನುವಂಥ ಲ್ಯಾಟಿನ್ ಪದ ಮತ್ತೆ ಲೋಗೋಸ್ ಅನ್ನುವಂಥ ಅಥವಾ ಲಾಗೋಸ್ ಅನ್ನುವಂತಹ ಈ ಒಂದು ಗ್ರೀಕ್ ಭಾಷೆಯಿಂದ ಈ ಒಂದು ಸೋಷಿಯಾಲಜಿ ಅನ್ನುವಂಥ ಆಂಗ್ಲ ಪದ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಒಟ್ಟಾರೆ ಅರ್ಥದಲ್ಲಿ ಈ ಸೋಷಿಯಾಲಜಿ ಅಂದರೆ ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವು
ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಅಂತ ಹೇಳ್ತೀವಿ. ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಅಂದರೆ ನಾವು ವಾಸ ಮಾಡ್ತಾ ಇರುವಂತಹ, ನಾವು ಬದುಕಿ ಬಾಳ್ತಾ ಇರುವಂತಹ ಈ ಒಂದು ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವೇನಂತ ಹೇಳ್ತೀವಿ, ಸಮಾಜಶಾಸ್ತ್ರ ಅಂತ ಹೇಳ್ತೀವಿ. ಇಷ್ಟು ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿವರಣೆ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ ಮಕ್ಕಳೇ. ಸಮಾಜಶಾಸ್ತ್ರ ಅನ್ನುವಂಥ ಕನ್ನಡದ ಪದವು ಇಂಗ್ಲಿಷ್ನ ಸೋಷಿಯಾಲಜಿ ಅನ್ನುವಂಥ ಪದದಿಂದ ಬಂದಿದೆ. ಈ ಸೋಷಿಯಾಲಜಿ ಅನ್ನುವಂಥ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತೆ ಗ್ರೀಕ್ ಭಾಷೆಯ ಲಾಗೋಸ್ ಅಥವಾ ಲೋಗೋಸ್ ಅನ್ನುವಂಥ ಪದದಿಂದ ಬಂದಿದೆ. ಸೋಷಿಯಸ್ ಅಂದರೆ ಜೊತೆಗಾರ ಅಥವಾ ಸಹಚರ ಅಂತ ಹೇಳ್ತೀವಿ. ಲೋಗೋಸ್ ಅಥವಾ ಲಾಗೋಸ್ ಅಂದರೆ ಅಧ್ಯಯನ ಮಾಡುವಂಥ ವಿಷಯ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಸಮಾಜಶಾಸ್ತ್ರ ಅಂದ್ರೆ ಏನು ಅಂತ ಹೇಳ್ಬೋದು ಅಂದರೆ ಸಮಾಜದ ಬಗ್ಗೆ ಅಥವಾ ಸಮಾಜದ ಒಂದು ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವು ಸಮಾಜಶಾಸ್ತ್ರ ಅಂತ ಹೇಳ್ತೀವಿ. ಇಷ್ಟು ಸೋಷಿಯಾಲಜಿ ಅನ್ನುವಂಥ ಪದದ ಆವಿರ್ಭಾವದ ಬಗ್ಗೆ, ಅದರ ಉದ್ಭವದ ಬಗ್ಗೆ, ಮತ್ತು ಸಮಾಜಶಾಸ್ತ್ರ ಅಂದರೆ ಏನು ಅನ್ನುವಂಥ ಒಂದು ವಿಷಯದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಈ ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಅವನ್ನ ನಾವು ವ್ಯಾಖ್ಯೆಗಳು ಅಂತ ಹೇಳ್ತೀವಿ. ಈ ಸಮಾಜಶಾಸ್ತ್ರದ ಕಲ್ಪನೆಯ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ನೀಡಿರುವಂತಹ ಆ ವ್ಯಾಖ್ಯೆಗಳು ಯಾವ್ಯಾವು ಅನ್ನೋದನ್ನು ನಾವು ಇವಾಗ ನೋಡೋಣ. ಅದರಲ್ಲಿ ಮೊದಲನೆಯವರು ಅಂದರೆ ಆಗಸ್ಟ್ ಕಾಮ್ಟೆ. ಆಗಸ್ಟ್ ಕಾಮ್ಟೆ ಇವರನ್ನು ನಾವು ಮಕ್ಕಳೇ ನೆಕ್ಸ್ಟ್ ವಿವರವಾಗಿ ಇವರ ಸಮಾಜಶಾಸ್ತ್ರಕ್ಕೆ ಆಗಸ್ಟ್ ಕಾಮ್ಟೆ ಅವರ ಕೊಡುಗೆಗಳ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಳ್ತೇವೆ ಈ ಅಧ್ಯಾಯದಲ್ಲಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಸಮಾಜಶಾಸ್ತ್ರದ ಬಗ್ಗೆ ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂಥ ಸಮಾಜಶಾಸ್ತ್ರಜ್ಞ ಅಂದರೆ ಅವರು ಮತ್ತಾರು ಅಲ್ಲ, ಆಗಸ್ಟ್ ಕಾಮ್ಟೆ ಅನ್ನುವಂಥವ್ರು. ಹಾಗಾಗಿ ಇವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಯಾರನ್ನ? ಆಗಸ್ಟ್ ಕಾಮ್ಟೆ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಕರಿತೇವೆ ಅಂದರೆ ಪಿತಾಮಹ ಅಂತ, ಅವರು ಸಮಾಜಶಾಸ್ತ್ರದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಿದಂಥ ಮೊಟ್ಟ ಮೊದಲ ಸಮಾಜಶಾಸ್ತ್ರಜ್ಞ. ಹಾಗಾಗಿ ಇವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈ ಸಮಾಜಶಾಸ್ತ್ರದ ಪಿತಾಮಹ ಆಗಿರುವಂಥ ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಏನು ಹೇಳಿದಾರಪ್ಪ ಅಂದರೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದಂಥ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟಂಥ ವಿಜ್ಞಾನವಾಗಿದ್ದು, ಅಂಥ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಅಂದರೆ ಇವ್ರ ಪ್ರಕಾರ ನಾವೆಲ್ಲ ಬದುಕ್ತಾ ಇರುವಂಥದ್ದು ನಿಸರ್ಗದಲ್ಲಿ, ವಾತಾವರಣದಲ್ಲಿ, ಅಥವಾ ಈ ಒಂದು ನಿಸರ್ಗ ಸಹಜವಾದಂಥ ಈ ವಾತಾವರಣದಲ್ಲಿ. ಹಾಗಾಗಿ ಈ ನಿಸರ್ಗಕ್ಕೆ ತಕ್ಕದಾದಂಥ ಬದುಕು ನಮ್ಮದಾಗಿರಬೇಕು ಅನ್ನುವಂಥದ್ದು. ಅಂಥ ಬದುಕನ್ನು ನಾವು ಕಟ್ಟಿಕೊಳ್ಳುವಂಥದ್ದೇ ಅಥವಾ ಕಟ್ಟಿಕೊಳ್ಳುವಂಥದ್ದೇ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಅಂಶವನ್ನು ಯಾರು ಹೇಳ್ತಾರೆ? ಆಗಸ್ಟ್ ಕಾಮ್ಟೆ ಅವರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈ ನಿಸರ್ಗ ಅಥವಾ ವಾತಾವರಣ ಅನ್ನೋ ಪದ ಇಲ್ಲಿ ಪರಿಚಯವನ್ನು ಮಾಡಿದ್ದಾರೆ ಅವರು, ಅಥವಾ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅಂದರೆ ಮಕ್ಕಳ ಒಂದು ಉದಾಹರಣೆ ಹೇಳ್ಬೇಕು ನಿಮಗೆ ಅಂದರೆ, ಈ ಫಾರ್ ಎಕ್ಸಾಂಪಲ್ಲು ಇಲ್ಲೆಲ್ಲ ನಾವು ನಾಡಿನಲ್ಲಿ ಭವ್ಯವಾದಂತಹ RCC ಬಿಲ್ಡಿಂಗ್ಗಳು ಇತ್ಯಾದಿಗಳನ್ನು ಕಟ್ಕೊಳ್ತೇವೆ. ಇದೇ ಬಿಲ್ಡಿಂಗನ್ನು ನೀವು ಒಂದು ವೇಳೆ ಮರುಭೂಮಿಯಲ್ಲಿ ವಾಸ ಮಾಡ್ತಿದ್ರಿ ಅಂದರೆ ಕಟ್ಕೊಳ್ಳಿಕ್ಕೆ ಸಾಧ್ಯನಾ? ಮರುಭೂಮಿಯಲ್ಲಿ ವಾಸ ಮಾಡ್ತಿದ್ದೀರಿ ಅಂದರೆ ಇಲ್ಲಿ ವಾಸ ಮಾಡ್ತಿರುವಂಥ ಭವ್ಯ ಬಂಗಲೆಗಳನ್ನು ಕಟ್ಟಲಿಕ್ಕೆ ಸಾಧ್ಯನಾ? ಇಲ್ಲ. ಯಾಕೆ? ನೀನು ಅಲ್ಲಿ ಕಟ್ಟಿದ್ರು ಕೂಡ ಭವ್ಯ ಬಂಗಲೆಯನ್ನು ಅಲ್ಲಿನ ಹೀಟಿಗೆ ನೀನು ಆ ಅರಮನೆಯಲ್ಲಿ ಅಥವಾ ಭವ್ಯ ಬಂಗಲೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ, ಸಸ್ಯರಹಿತವಾದಂಥ ಭೂಪ್ರದೇಶ, ಮರಳಿನಿಂದ ಆವೃತವಾದಂಥ ಪ್ರದೇಶ, ಜೊತೆಗೆ
ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಅದಾಗಿರೋದ್ರಿಂದ ನೀವು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಮನೆಯನ್ನು ಕಟ್ಕೊಳ್ಬೇಕೇ ಹೊರತು ಇಂಥ ಭವ್ಯ ಬಂಗಲೆಯನ್ನು ಕಟ್ಕೊಂಡು ವಾಸ ಮಾಡ್ತೀನಿ ಅಂದರೆ ಕಷ್ಟ ಸಾಧ್ಯವಾದಂಥ ವಿಷಯ. ಹೀಗಾಗಿ ಇಲ್ಲಿ ಯಾವ್ಯಾವ ವಾತಾವರಣದಲ್ಲಿ ಯಾವ್ಯಾವ ಪರಿಸರದಲ್ಲಿ ನಾವು ಈ ಒಂದು ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಬದುಕ್ತಾ ಇದ್ದೇವೋ ಅಥವಾ ವಾಸ ಮಾಡ್ತಾ ಇದ್ದಾವೋ ಆ ನಿಯಮಗಳನ್ನು, ಆ ಪರಿಸರದ ಅಂಶಗಳನ್ನು, ಆ ನಿಸರ್ಗದ ನಿಯಮಗಳಿಗೆ ಒಳಪಟ್ಟು ನಮ್ಮ ಜೀವನವನ್ನು ಕಂಡುಕೊಳ್ಳೋದಿದೆಯಲ್ಲ, ಅದೇ ಸಮಾಜಶಾಸ್ತ್ರ ಅಥವಾ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಯಾರು ವ್ಯಕ್ತಪಡಿಸಿದ್ದಾರೆ? ಸಮಾಜಶಾಸ್ತ್ರದ ಪಿತಾಮಹರಾಗಿರುವಂಥ ಆಗಸ್ಟ್ ಕಾಮ್ಟೆ ಅನ್ನುವಂಥವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಮ್ಯಾಕ್ಸ್ ವೆಬರ್ ಅನ್ನುವಂಥ ಇನ್ನೊಬ್ಬ ವಿದೇಶಿ ಸಮಾಜಶಾಸ್ತ್ರಜ್ಞ ತಮ್ಮ ಒಂದು ವ್ಯಾಖ್ಯೆಯನ್ನು ಹೇಳ್ತಾರೆ. ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಸಮಾಜಶಾಸ್ತ್ರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅನ್ನೋದನ್ನು ನಾವು ನೋಡೋಣ. ಈಗ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಥವಾ ಅಧ್ಯಯನ ಮಾಡುವಂಥ ವಿಷಯವೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಸಾಮಾಜಿಕ ವರ್ತನೆಯನ್ನ ಅರ್ಥೈಸುವ ವಿಜ್ಞಾನ. ನೋಡಿ ಮಕ್ಕಳೇ, ನಮ್ಮ ವರ್ತನೆಗೂ ಕಾಡಿನಲ್ಲಿ ವಾಸ ಮಾಡ್ತಾ ಇರುವಂಥ ಕಾಡು ಪ್ರಾಣಿಗಳ ವರ್ತನೆಗೂ ಭಿನ್ನತೆ ಅಥವಾ ಒಂದು ರೀತಿ ವ್ಯತ್ಯಾಸ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ನಮ್ಮ ವರ್ತನೆ ಯಾಕೆ ಇಲ್ಲಿದೆ, ಅವ್ರ ವರ್ತನೆ ಅಥವಾ ಪ್ರಾಣಿಗಳ ವರ್ತನೆ ಅಲ್ಲಿ ಯಾಕೆ ಹಂಗಿದೆ ಅಂದರೆ, ಆಯಾ ಪರಿಸರದಲ್ಲಿ ಆಯಾ ಜೀವಿಗಳು ಪಡ್ಕೊಳ್ಳೋವಂಥ ಅನುಭವ ಇದೆಯಲ್ಲ, ಪಡ್ಕೊಳ್ಳೋವಂಥ ಶಿಕ್ಷಣ ಇದೆಯಲ್ಲ, ಪಡ್ಕೊಳ್ಳೋವಂಥ ಸಂಸ್ಕಾರ ಇದೆಯಲ್ಲ, ಅದು ಆ ಪರಿಸರದ ಪ್ರಾಣಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು. ಹೀಗಾಗಿ ಯಾವ್ಯಾವ ಪರಿಸರದಲ್ಲಿ ಮನುಷ್ಯ ಬದುಕ್ತಾನಲ್ಲ, ಆ ಪರಿಸರಕ್ಕೆ ತಕ್ಕನಾದಂಥ ವರ್ತನೆಯನ್ನು ಮನುಷ್ಯ ಹೊಂದಿರ್ತಾನೆ. ಅದ್ರ ಬಗ್ಗೆ ಅರ್ಥೈಸುವಂಥ, ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥ ವಿಷಯವೇ ಸಮಾಜಶಾಸ್ತ್ರ ಅಂತ ಯಾರು ಹೇಳ್ತಾರೆ? ಮ್ಯಾಕ್ಸ್ ವೆಬರ್ ಅನ್ನುವಂಥ ಸಮಾಜಶಾಸ್ತ್ರಜ್ಞ ಹೇಳ್ತಾರೆ. ಅಂದರೆ ಸಾಮಾಜಿಕ ಸಂಬಂಧಗಳ ವರ್ತನೆಯ ಬಗ್ಗೆ ತಿಳಿದುಕೊಳ್ಳುವಂಥ ಅಥವಾ ಅರ್ಥೈಸುವಂಥ ಒಂದು ಈ ವಿಷಯವನ್ನು ಸಮಾಜಶಾಸ್ತ್ರ ಅಂತ ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ. ಇನ್ನು ಎಮಿಲಿ ಡರ್ಕೀಮನ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋಂಥದ್ದನ್ನು ನಾವಿವಾಗ ನೋಡೋಣ. ಎಮಿಲಿ ಡರ್ಕೀಮ್ ಇವರು ಕೂಡ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು. ಇವ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ನಾವು ಇವರೆಲ್ಲರ ಬಗ್ಗೆನೂ ಕೂಡ ಈ ಅಧ್ಯಾಯದಲ್ಲಿ ನೆಕ್ಸ್ಟು ಪುಟಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಎಮಿಲಿ ಡರ್ಕೀಮು ಸಮಾಜಶಾಸ್ತ್ರ ಅಂದರೆ ಏನಂತ ಹೇಳಿದಾರಪ್ಪ ಅಂದರೆ, ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಸಾಮಾಜಿಕ ಸಂಸ್ಥೆಗಳು, ನಾವು ಈ ಸಮಾಜದ ಭಾಗವಾಗಿ ಹಲವಾರು ಸಂಸ್ಥೆಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಅಥವಾ ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ. ಆ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಷಯವೇ ಸಮಾಜಶಾಸ್ತ್ರ ಅಂತ ಯಾರು ಹೇಳಿದ್ದಾರೆ? ಎಮಿಲಿ ಡರ್ಕೀಮ್ ಅನ್ನೋರು ಹೇಳಿದ್ದಾರೆ. ಹೀಗಾಗಿ ಮಕ್ಕಳೇ, ಒಟ್ಟಾರೆಯಾಗಿ ನಾವು ಏನು ಹೇಳ್ಬೋದು ಅಂದರೆ, ಸರ್ವ ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವೇನಂತ ಹೇಳ್ಬೋದು? ಸಮಾಜಶಾಸ್ತ್ರ ಅಂತ ಹೇಳ್ಬೋದು. ಸರ್ವ ಜನಾಂಗದ ಬಗ್ಗೆ, ಸರ್ವ ಸಮಾಜದ ಬಗ್ಗೆ, ಎಲ್ಲ ಸಮಾಜದ ಬಗ್ಗೆ ಅಧ್ಯಯನ ಮಾಡುವ ವಿಷಯವೇ ಸ್ಥೂಲವಾಗಿ ಸಮಾಜಶಾಸ್ತ್ರ ಅನ್ನೋದನ್ನು ನಾವು ಈ ಎಲ್ಲ ಮಹನೀಯರ ವ್ಯಾಖ್ಯೆಗಳಿಂದ ಗ್ರಹಿಸಬಹುದಾದಂಥ ನಿಲುವು ಆಗಿದೆ ಅನ್ನುವಂಥದ್ದು. ಓಕೆನಾ? ಇಷ್ಟು ಸಮಾಜಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರು ಮತ್ತು ಎಮಿಲಿ ಡರ್ಕೀಮ್ ರವರ ಒಂದು ಅನಿಸಿಕೆ ಅಥವಾ ವ್ಯಾಖ್ಯೆ ಏನು ಅನ್ನೋದ್ರ ಬಗ್ಗೆ ವಿವರಣೆ. ಇಷ್ಟು ಸಮಾಜಶಾಸ್ತ್ರ ಅಂದ್ರೇನು, ಅದರ ಅರ್ಥ ಮತ್ತು ಅದರ
ವ್ಯಾಖ್ಯೆಗಳ ಬಗ್ಗೆ ವಿವರಣೆ. ಅರ್ಥ ಆಯ್ತು ಮಕ್ಕಳೇ? ಏನಾದರೂ ಡೌಟ್ಸು? ಇಲ್ಲ. ಮುಂದೆ ಹೋಗೋಣ. ಓಕೆ, ಹಾಗಾದ್ರೆ ನೆಕ್ಸ್ಟು ನಾವು ಈ ಸಮಾಜಶಾಸ್ತ್ರದ ಪರಿಚಯದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯ ಅಂದರೆ ಸಮಾಜಶಾಸ್ತ್ರದ ಉಗಮದ ಬಗ್ಗೆ ನೋಡೋಣ. ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಕಲ್ಪನೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅಥವಾ ಹುಟ್ಕೊಳ್ತು ಅನ್ನೋಂಥ ಒಂದು ವಿಷಯವನ್ನು ನಾವು ಈ ವಿಭಾಗದಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮುಖ್ಯವಾಗಿ ಈ ಸಮಾಜಶಾಸ್ತ್ರವು ಒಂದು ಸ್ವತಂತ್ರವಾದಂಥ ಒಂದು ಪ್ರತ್ಯೇಕವಾದಂಥ ಅಧ್ಯಯನ ಶಾಸ್ತ್ರವಾಗಿ ಯಾವಾಗ ಅಸ್ತಿತ್ವಕ್ಕೆ ಬಂತಪ್ಪ ಅಂದರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಒಂದು ಸಮಾಜಶಾಸ್ತ್ರದ ಕಲ್ಪನೆ ಜನರಲ್ಲಿ ಬಂತು ಅನ್ನುವಂಥದ್ದು. ಯಾವಾಗ ಸಮಾಜದ ಬಗ್ಗೆ ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ಅಸ್ತಿತ್ವಕ್ಕೆ ಆರಂಭದಲ್ಲಿ ಬಂದಂಥದ್ದು 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಹೇಳ್ತಾರೆ. ನಂತರದ 50 ವರ್ಷಗಳಲ್ಲಿ ಇದು ವೈಜ್ಞಾನಿಕ ಸ್ವರೂಪವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿತು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರತ್ಯೇಕವಾದಂಥ ಈ ಅಧ್ಯಯನದ ವಿಭಾಗ ಕಲ್ಪನೆ ಬಂತಲ್ಲ ಸಮಾಜಶಾಸ್ತ್ರದ ಬಗ್ಗೆ, ಅದು ವೈಜ್ಞಾನಿಕವಾದಂಥ ರೂಪುರೇಷೆಯನ್ನು ನಂತರದ 50 ವರ್ಷಗಳಲ್ಲಿ ಅದು ಪಡ್ಕೊಳ್ತು ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಸಮಾಜ ವಿಜ್ಞಾನಗಳಾದಂಥ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಇತ್ಯಾದಿಗಳು ತಮ್ಮದೇ ಆದಂಥ ದೀರ್ಘ ಹಿನ್ನೆಲೆಯನ್ನು ಹೊಂದಿರಬಹುದಾದರೂ ಕೂಡ ಸಮಾಜ ವಿಜ್ಞಾನಗಳು ಅನ್ನುವಂಥ ಒಂದು ಮಾನ್ಯತೆ ಅವುಗಳಿಗೆ ದಕ್ಕಿದಂಥದ್ದು 18 ಮತ್ತು 19ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಈ ಯುರೋಪಿನಲ್ಲಿ ಆದಂಥ ಒಂದು ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು ಅಥವಾ ಆ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಹಲವಾರು ಬದಲಾವಣೆಗಳು, ಫಾರ್ ಎಕ್ಸಾಂಪಲ್ಲು ಪುನರುತ್ಥಾನ ಅಂತ ಹೇಳ್ತೀವಿ, ಧಾರ್ಮಿಕ ಸುಧಾರಣೆ ಅಂತ ಹೇಳ್ತೀವಿ, ನೂತನ ಜಲಮಾರ್ಗಗಳ ಶೋಧನೆ ಅಂತ ಹೇಳ್ತೀವಿ. ಈ ಎಲ್ಲದರ ಪ್ರತಿಫಲವಾಗಿ ವೈಜ್ಞಾನಿಕ ರೂಪುರೇಷೆಯನ್ನು ಪಡೆದಂಥ ಸಮಾಜ ವಿಜ್ಞಾನ ಇತ್ತೀಚೆಗೆ ಒಂದು ಪ್ರತ್ಯೇಕವಾದಂಥ ಒಂದು ವಿಜ್ಞಾನವಾಗಿ ಅಥವಾ ಸಮಾಜ ವಿಜ್ಞಾನಗಳ ಭಾಗವಾಗಿ ಇದು ಅಸ್ತಿತ್ವಕ್ಕೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಇದು ಕೇವಲ 1-2 ವರ್ಷದಲ್ಲಿ ಈ ಸಮಾಜಶಾಸ್ತ್ರದ ಕಲ್ಪನೆ ಆವಿರ್ಭವಿಸಿರುವಂಥದ್ದಲ್ಲ ಅಥವಾ ಹುಟ್ಕೊಂಡಿರುವಂಥದ್ದಲ್ಲ. ಇದು ಬಹು ಹಿಂದಿನಿಂದಲೂ ಕೂಡ ವಿಶೇಷವಾಗಿ ಯುರೋಪ್ ಖಂಡದಲ್ಲಾದಂಥ ಒಂದು ಬದಲಾವಣೆಗಳು, ಅದು ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು ಅಥವಾ ಕೈಗಾರಿಕಾ ಕ್ರಾಂತಿಯ ಫಲವಾಗಿ ಉಂಟಾದಂಥ ನೂತನ ಜಲಮಾರ್ಗಗಳ ಶೋಧನೆ ಆಗಿರ್ಬೋದು, ಆ ಧಾರ್ಮಿಕ ವ್ಯವಸ್ಥೆಯಲ್ಲಿದ್ದಂಥ ಆ ಶೋಷಣೆ ಅಥವಾ ಅನ್ಯಾಯವನ್ನು ಹೊಡೆದೋಡಿಸಲಿಕ್ಕೆ ನಡೆದಂಥ ಪ್ರತಿ ಧಾರ್ಮಿಕ ಸುಧಾರಣೆ ಆಗಿರ್ಬೋದು, ಇನ್ನಿತರ ಅಂಶಗಳಿಂದಾಗಿ ಈ 18-19ನೇ ಶತಮಾನದ ಅವಧಿಯಲ್ಲಿ ಈ ಸಮಾಜ ವಿಜ್ಞಾನದ ಭಾಗಗಳಾದಂಥ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಈ ಒಂದು ಇನ್ನಿತರ ಒಂದು ಮನಃಶಾಸ್ತ್ರ ಇತ್ಯಾದಿಗಳ ರೀತಿಯಲ್ಲಿ ಸಮಾಜಶಾಸ್ತ್ರ ಕೂಡ ಹುಟ್ಕೊಂಡು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಅಧ್ಯಯನದ ವಿಷಯವಾಗಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಮುಖ್ಯವಾಗಿ ಮೂಲ ಕಾರಣ ಏನಪ್ಪ ಅಂದರೆ, ಮೂಲ ಉದ್ದೇಶ ಏನಪ್ಪ ಅಂದರೆ, ಯುರೋಪ್ನಲ್ಲಾದಂಥ ಕೈಗಾರಿಕಾ ಕ್ರಾಂತಿ ಆ ಮೂಲಕವಾಗಿ ಉಂಟಾದಂಥ ಒಂದು ವಾಸ್ತವಿಕ ಪರಿಜ್ಞಾನ, ಆ ಜನರಲ್ಲಿ ಉಂಟಾದಂಥ ವಾಸ್ತವಿಕ ಪರಿಜ್ಞಾನದಿಂದಾಗಿ ಈ ಒಂದು ಬದಲಾವಣೆ ಮತ್ತು ಸಮಾಜಶಾಸ್ತ್ರದ ಒಂದು ಪ್ರತ್ಯೇಕ
ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಅಥವಾ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಇಷ್ಟು ಸಮಾಜಶಾಸ್ತ್ರ ಹೇಗೆ ಉಗಮಗೊಳ್ತು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆ. ಇನ್ನು ಈ ಸಮಾಜಶಾಸ್ತ್ರದ ವ್ಯಾಪ್ತಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಸಮಾಜಶಾಸ್ತ್ರವು ನಾವು ಆಗಲೇ ತಿಳ್ಕೊಂಡ ಹಾಗೆ ಇದು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯ ಅಂತ ಹೇಳಿದ್ರಲ್ವ. ನಾವು ವಾಸ ಮಾಡ್ತಾ ಇರುವಂಥ ಸಮಾಜದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ವಿಷಯ ಅಂತ ಏನು ಹೇಳಿದ್ವಲ್ಲ ಈ ಸಮಾಜಶಾಸ್ತ್ರ, ಈ ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥ ಈ ಸಮಾಜಶಾಸ್ತ್ರ ತನ್ನದೇ ಆದಂಥ ಬಹು ವಿಶಾಲವಾದಂಥ ವ್ಯಾಪ್ತಿಯನ್ನು ಅಥವಾ ಅರವನ್ನು ಹೊಂದಿದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಈ ಒಂದು ಶಾಸ್ತ್ರ ಸಮಾಜಶಾಸ್ತ್ರ ಏನೆಲ್ಲ ವಿಷಯಗಳನ್ನು ಅಭ್ಯಾಸ ಮಾಡುತ್ತೆ ಅಂದರೆ ಅದು ಒಂದು ಈ ಮಾನವನ ಸಾಮಾಜಿಕ ಜೀವನ ಆಗಿರ್ಬೋದು. ಮನುಷ್ಯ ಸಮಾಜದ ಒಂದು ಅಂಗವಾಗಿ, ಸಮಾಜದ ಭಾಗವಾಗಿ ಅವನು ಹೇಗೆ ಬದುಕ್ತಾ ಇದ್ದಾನೆ, ಇತರರ ಜೊತೆಗೂಡಿ ಅನ್ನೋಂಥ ಸಾಮಾಜಿಕ ಸಹಜೀವನ ಆಗಿರ್ಬೋದು, ಅಥವಾ ಸಾಮಾಜಿಕ ಸಂಬಂಧಗಳು, ಒಬ್ಬ ತಂದೆ ಮತ್ತು ಮಗನ ಮಧ್ಯದ ಸಂಬಂಧ, ಒಬ್ಬ ತಾಯಿ ಮತ್ತು ಮಗನ ಮಧ್ಯದ ಸಂಬಂಧ, ಹೀಗೆ ಈ ಸಂಬಂಧಗಳೇನು ನಾನಾ ರೂಪದಲ್ಲಿ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆಯಲ್ಲ, ಆ ಸಾಮಾಜಿಕ ಸಂಬಂಧಗಳ ಬಗ್ಗೆ, ಹಾಗೆ ಈ ಸಮಾಜದಲ್ಲಿ ಕೆಲವೊಂದು ಸಂಸ್ಥೆಗಳನ್ನು ನಮ್ಮ ಜೀವನದ ನಿರ್ವಹಣೆಗಾಗಿ ನಾವು ಸ್ಥಾಪಿಸಿಕೊಂಡಿದ್ದೇವಲ್ಲ, ಅದರಲ್ಲಿ ಈ ಕುಟುಂಬ ಮತ್ತು ನಾವೇನು ವಿವಾಹ ಇವುಗಳನ್ನು ಕೂಡ ಸಾಮಾಜಿಕ ಸಂಸ್ಥೆಗಳು ಅಂತ ಹೇಳ್ತೀವಿ. ಇಂಥವುಗಳ ಬಗ್ಗೆ ಆಗಿರ್ಬೋದು, ಅಥವಾ ಸಾಮಾಜಿಕ ಪ್ರಕ್ರಿಯೆಗಳು, ಈ ಸಮಾಜದ ಒಂದು ಭಾಗವಾಗಿ ನಾವೇನೆಲ್ಲ ಪ್ರಕ್ರಿಯೆಗಳಿಗೆ ಕಾರಣ ಆಗ್ತವಲ್ಲ, ಈ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಷಯ ಸಮಾಜಶಾಸ್ತ್ರ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಈ ಮಾನವ ಸಮಾಜದ ವೈಜ್ಞಾನಿಕ ಅಧ್ಯಯನದ ಆ ಹಾದಿಯಲ್ಲಿ ಮಾನವನ ಒಂದು ಸಹಜೀವನ ಆಗಿರ್ಬೋದು, ಸಾಮಾಜಿಕ ಸಹಜೀವನ ಆಗಿರ್ಬೋದು, ಸಾಮಾಜಿಕ ಸಂಬಂಧಗಳು ಆಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳು ಆಗಿರ್ಬೋದು, ಸಾಮಾಜಿಕ ವರ್ತನೆಗಳು ಆಗಿರ್ಬೋದು, ಸಾಮಾಜಿಕ ಪ್ರಕ್ರಿಯೆಗಳಾಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಅಗಾಧವಾದಂಥ ವ್ಯಾಪ್ತಿಯನ್ನು ಸಮಾಜಶಾಸ್ತ್ರ ಹೊಂದಿದೆ ಅಂತ ಹೇಳ್ತಾರೆ. ಇಷ್ಟು ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ. ಇನ್ನು ನೆಕ್ಸ್ಟು ಸಮಾಜಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರದ ಸ್ವರೂಪ ಯಾವ ರೀತಿ ಸ್ವರೂಪವನ್ನು ಹೊಂದಿದೆ, ಅಧ್ಯಯನ ಸಮಾಜದ ಅಧ್ಯಯನದ ವಿಷಯವಾಗಿ ಸಮಾಜಶಾಸ್ತ್ರದ ಒಂದು ಸ್ವರೂಪ ಎಂಥದ್ದು ಅನ್ನೋಂಥದ್ದನ್ನು ನಾವಿವಾಗ ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಬೇರೆಲ್ಲ ಸಮಾಜ ವಿಜ್ಞಾನದ ವಿಭಾಗಗಳ ಥರನೇ ಸಮಾಜಶಾಸ್ತ್ರಕ್ಕೂ ಕೂಡ ಒಂದು ವಿಶಿಷ್ಟವಾದಂತಹ ಸ್ಥಾನ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಗೆ ತನ್ನ ಕೆಲವೊಂದು ವಿಶೇಷ ಗುಣಗಳಿಂದಾಗಿ ಇತರೆಲ್ಲ ವಿಜ್ಞಾನಗಳಿಗಿಂತ, ಇತರೆಲ್ಲ ಸಮಾಜ ವಿಜ್ಞಾನಗಳಿಗಿಂತ ಇದು ಒಂದು ಭಿನ್ನವಾದಂಥ, ಸ್ವತಂತ್ರವಾದಂತಹ ಮತ್ತು ಪ್ರತ್ಯೇಕವಾದಂತಹ ಅಧ್ಯಯನ ವಿಷಯ ಅಂತ ಹೇಳ್ಬೋದು. ಇದೆಲ್ಲದನ್ನು ನಾವು ಸಮಾಜಶಾಸ್ತ್ರದ ಸ್ವರೂಪ ಅಂತ ಹೇಳ್ತೀವಿ. ಆ ಹಾದಿಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಫಸ್ಟ್ ಅಂಶ ಏನಪ್ಪ ಅಂದರೆ, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಲ್ಲ. ಇದು ಸಮಾಜ ವಿಜ್ಞಾನ ಆಗಿದೆಯೇ ಹೊರತು ಒಂದು ಭೌತ ವಿಜ್ಞಾನ ಅಲ್ಲ ಅಂತ. ಅಂದರೆ ಇಲ್ಲಿ ಈ ಸಮಾಜ ವಿಜ್ಞಾನಗಳ ಕುಟುಂಬಕ್ಕೆ ಸೇರಿದಂಥ ಈ ಸಮಾಜಶಾಸ್ತ್ರ ಭೌತ ವಿಜ್ಞಾನಗಳ ಸಮೂಹಕ್ಕೆ ಸೇರಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಸಮಾಜ ವಿಜ್ಞಾನಗಳಲ್ಲಿ ಒಂದಾದಂಥ ಈ ಸಮಾಜಶಾಸ್ತ್ರ ಅನ್ನೋವಂಥದ್ದು ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡಿದರೆ, ಇಲ್ಲಿ ಈ ಭೌತ ವಿಜ್ಞಾನ ಅನ್ನೋವಂಥದ್ದು ಸಮಾಜದಲ್ಲಿ ಘಟಿಸುವಂಥ ಘಟನೆಗಳು, ಅವುಗಳ ಕಾರಣ
ಪರಿಣಾಮಗಳ ಬಗ್ಗೆ ಅಭ್ಯಾಸ ಮಾಡುತ್ತೆ. ಹಾಗಾಗಿ ಆ ಘಟನೆಗಳು ಹೇಗೆ ನಡೀತಾವಲ್ಲ, ಆ ನಡೆಯುವಂಥ ಘಟನೆಗಳ ಬಗ್ಗೆ ಅಭ್ಯಾಸ ಮಾಡುತ್ತೆ ಹೊರತು ಸಮಾಜ ವಿಜ್ಞಾನ, ಸಮಾಜಶಾಸ್ತ್ರ ಅದು ಯಾಕೆ ನಡೀತು ಅನ್ನೋಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅದು ಅಭ್ಯಾಸ ಮಾಡಲ್ಲ ಅನ್ನೋಂಥದ್ದು. ಹಾಗಾಗಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಆಗಿದೆಯೇ ಹೊರತು ಅದು ಭೌತ ವಿಜ್ಞಾನ ಅಲ್ಲ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಸಮಾಜಶಾಸ್ತ್ರಜ್ಞರು ವ್ಯಕ್ತಪಡಿಸ್ತಾರೆ. ಇನ್ನು ನೆಕ್ಸ್ಟು, ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಗುಣ ನಿರ್ದೇಶಕ ಶಾಸ್ತ್ರ ಅಲ್ಲ. ನಾನು ಆವಾಗಲೇ ಹೇಳಿದೆ, ಯಾವುದೋ ಒಬ್ಬ ವ್ಯಕ್ತಿ ವರ್ತನೆ ಹೇಗಿರುತ್ತಲ್ಲ ಅದನ್ನು ಪತ್ತೆ ಹಚ್ಚುವಂಥ ಅಥವಾ ಅದನ್ನು ದಾಖಲಿಸುವಂಥ ಕೆಲಸವನ್ನು ಸಮಾಜಶಾಸ್ತ್ರ ಮಾಡುತ್ತೆ ಹೊರತು ಅದು ಹೇಗಿರಬೇಕು, ಅದು ಹೀಗೆ ಇರಬೇಕಾಗಿತ್ತು ಅಂತ ಕಂಡೀಷನ್ ಹಾಕ್ಕೊಂಡು ಅಭ್ಯಾಸ ಮಾಡುವಂಥ, ಅಧ್ಯಯನ ಮಾಡುವಂಥ ವಿಷಯ ಸಮಾಜಶಾಸ್ತ್ರ ಅಲ್ಲ ಅನ್ನೋದು. ಹಾಗಾಗಿ ಇದು ನಿಶ್ಚಯಾತ್ಮಕವಾದಂಥ ಶಾಸ್ತ್ರ ಆಗಿದೆಯೇ ಹೊರತು ನಿರ್ದೇಶನಾತ್ಮಕ ಶಾಸ್ತ್ರ ಅಲ್ಲ ಅಂತ. ಇನ್ನು ಮೂರನೇದು, ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನ ಅಲ್ಲ ಅಂತ ಹೇಳ್ತಾರೆ. ನಾವು ಫಾರ್ ಎಕ್ಸಾಂಪಲ್ ವಿಜ್ಞಾನ ಅಂದರೆ ಅಲ್ಲಿ 3 ವಿಷಯಗಳನ್ನು ಇಟ್ಕೊಂಡ್ಬಿಟ್ಟು, 3 ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ಪ್ರತಿ ವ್ಯಕ್ತಿ ಕೂಡ ಅಲ್ಲಿ ವಿಷಯವನ್ನು ಸಂಶೋಧಿಸುವಂಥ, ಹೊಸ ವಿಷಯವನ್ನು ಸಂಶೋಧಿಸುವಂಥ ಕೆಲಸವನ್ನು ಮಾಡ್ತಾನೆ. ಏನು, ಏಕೆ, ಹೇಗೆ, ಈ 3 ಕಲ್ಪನೆಗಳನ್ನು ಇಟ್ಕೊಂಡು ಪ್ರತಿಯೊಬ್ಬ ವಿಜ್ಞಾನಿ ಕೂಡ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಅಂಶಗಳನ್ನು ಸಂಶೋಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಏನು, ಏಕೆ, ಹೇಗೆ. ಆದರೆ ಇಲ್ಲಿ ಈ ಸಮಾಜಶಾಸ್ತ್ರ ಅನ್ನುವಂಥದ್ದು ಇದು ಒಂದು ಶುದ್ಧ ಶಾಸ್ತ್ರ. ನಾವು ಆಗಲೇ ತಿಳ್ಕೊಂಡ ಹಾಗೆ ಇದು ಮೂರ್ತ ರೂಪದಲ್ಲಿ ಆಸಕ್ತ ಆಗಿಲ್ಲ ಅನ್ನುವಂಥದ್ದು, ಮನುಷ್ಯನ ಘಟನೆಗಳ ಮೂರ್ತ ರೂಪದಲ್ಲಿ ಆಸಕ್ತ ಆಗಿಲ್ಲ ಅನ್ನುವಂಥದ್ದು, ಸಾಮಾನ್ಯ ಸ್ವರೂಪದ ಸಾಮಾಜಿಕ ಘಟನೆಗಳ ಬಗ್ಗೆ ಮಾತ್ರ ಈ ಒಂದು ಸಮಾಜಶಾಸ್ತ್ರ ಅವಲಂಬಿಸಿದೆ ಅಥವಾ ಅಧ್ಯಯನವನ್ನು ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಇದು ಒಂದು ಅನ್ವಯಿಕ ವಿಜ್ಞಾನ ಅಲ್ಲ, ಕೇವಲ ಶುದ್ಧ ವಿಜ್ಞಾನ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಕೊನೆಯ ಅಂಶ ಏನಪ್ಪ ಅಂದರೆ, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನ ಅಲ್ಲ. ಇದು ಕೇವಲ ಇದರ ಒಂದು ಕಾರ್ಯವ್ಯಾಪ್ತಿ, ಕಾರ್ಯಕ್ಷೇತ್ರ ಏನಪ್ಪ ಅಂದರೆ ಸಮಾಜ, ಸಮಾಜ, ಸಮಾಜ. ಸಮಾಜದ ಭಾಗವಾಗಿ ಸಂಘ ಸಂಸ್ಥೆಗಳು, ಸಮೂಹಗಳು ಅಥವಾ ಸಮುದಾಯಗಳು ಅಥವಾ ಈ ವ್ಯಕ್ತಿಗಳ ನಡುವಿನ ಸಂಬಂಧ, ಸಾಮಾಜಿಕ ಪ್ರಕ್ರಿಯೆಗಳು, ಅವುಗಳ ವರ್ತನೆ, ಈ ಎಲ್ಲದರ ಬಗ್ಗೆ ಅಧ್ಯಯನ ಮಾಡುವಂಥ ವಿಷಯ ಆಗಿದೆಯೇ ಹೊರತು ವಿಶೇಷವಾದಂಥ ವಿಜ್ಞಾನ ಅಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರ ಅನ್ನುವಂಥ ಈ ವಿಷಯ ತನ್ನದೇ ಆದಂಥ ಒಂದು ಪರಿವ್ಯಾಪ್ತಿಯನ್ನು ಅಥವಾ ಸ್ವರೂಪವನ್ನು ಹೊಂದಿದೆ ಅನ್ನೋದನ್ನು ನಾವು ಹೇಳ್ಬೋದು. ಇಷ್ಟು ಮಕ್ಕಳೇ ಸಮಾಜಶಾಸ್ತ್ರದ ಉಗಮ ಹೇಗಾಯಿತು, ಅದರ ವ್ಯಾಪ್ತಿ ಎಷ್ಟು, ಅದರ ಸ್ವರೂಪ, ಎಂತಹ ಸ್ವರೂಪವನ್ನು ಸಮಾಜಶಾಸ್ತ್ರ ಹೊಂದಿದೆ ಅನ್ನುವಂಥ ವಿಷಯದ ಬಗ್ಗೆ ವಿವರಣೆ. ಇಷ್ಟು ಸಮಾಜಶಾಸ್ತ್ರದ ಪರಿಚಯದ ಹಿನ್ನೆಲೆಯಲ್ಲಿ ಆರಂಭಿಕ ತರಗತಿಯ ವಿವರಣೆ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಮಾಜಶಾಸ್ತ್ರ ಮತ್ತು ಇತರ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿರುವಂಥ ನಮ್ಮ ಭಾರತೀಯ ಮತ್ತು ವಿದೇಶಿಯ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಓಕೆ. ಏನಾದರೂ ಡೌಟ್ಸು ಇವತ್ತು ಹೇಳಿದ ವಿಷಯದ ಬಗ್ಗೆ? ಇಲ್ಲ. ಹೋಮ್ವರ್ಕ್ ಪ್ರಶ್ನೆ ಬರ್ಕೊಳ್ಳಿ. ಮಾನವನು ಒಬ್ಬ ಸಂಘಜೀವಿ. ಮಾನವನು ಒಬ್ಬ ಸಂಘಜೀವಿ ಹೇಗೆ? ಹೇಗೆ? ಎರಡನೇ ಪ್ರಶ್ನೆ, ಸಮಾಜಶಾಸ್ತ್ರದ ಅರ್ಥವನ್ನು ತಿಳಿಸಿ. ಸಮಾಜಶಾಸ್ತ್ರದ ಅರ್ಥವನ್ನು ತಿಳಿಸಿ. ಮೂರನೇ ಪ್ರಶ್ನೆ, ಸಮಾಜಶಾಸ್ತ್ರದ ವಿವಿಧ ವ್ಯಾಖ್ಯೆಗಳನ್ನು ತಿಳಿಸಿ. ವಿವಿಧ
ವ್ಯಾಖ್ಯೆಗಳನ್ನು ತಿಳಿಸಿ. ಡೆಫಿನೇಷನ್ಸ್. ಲಾಸ್ಟ್ ಪ್ರಶ್ನೆ, ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ತಿಳಿಸಿ. ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ತಿಳಿಸಿ. ಮಕ್ಕಳೇ, ಇಷ್ಟು ಈ 4-5 ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಇವತ್ತು ಹೇಳಿದಂಥ ಈ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬನ್ನಿ. ಮುಂದಿನ ತರಗತಿಯಲ್ಲಿ ಈ ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ, ಹಾಗೆ ಈ ಒಂದು ಶಾಸ್ತ್ರಕ್ಕೆ ಕೊಡುಗೆ ನೀಡಿರುವಂಥ ಹಲವಾರು ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.